ಇವತ್ತಿನ ಕಾನ್ಸೆಪ್ಟು ಡೋಜಿ ಕ್ಯಾಂಡಲ್ ಪ್ಯಾಟರ್ನು. ಇದು ಯಾವ ಥರ ವರ್ಕ್ ಆಗುತ್ತೆ, ಡೋಜಿ ಕ್ಯಾಂಡಲ್ ಪ್ಯಾಟರ್ನ್ ಬರ್ತಾ ಇದೆ ಅಂತಂದರೆ ಮಾರ್ಕೆಟ್ ಯಾವ ಥರ ಬಿಹೇವ್ ಆಗುತ್ತೆ, ಜೊತೆಗೆ ಡೋಜಿ ಕ್ಯಾಂಡಲ್ಸು ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ, ಯಾವ ಟೈಮಲ್ಲಿ ನಾವು ಡೋಜಿ ಕ್ಯಾಂಡಲ್ನ ಯೂಸ್ ಮಾಡಿ ಟ್ರೇಡ್ ತಗೋಬೇಕು, ಹಾಗೆ ಎಲ್ಲಿ ನಾವು ಡೋಜಿ ಕ್ಯಾಂಡಲ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತು ನಾವು ಡೋಜಿ ಕ್ಯಾಂಡಲ್ ಅಂದ್ರೆ ಏನು, ಇದು ಹೇಗ್ ವರ್ಕ್ ಆಗುತ್ತೆ, ಇದು ಎಲ್ಲೆಲ್ಲಿ ಯಾವ್ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಡೋಜಿ ಕ್ಯಾಂಡಲ್? ಡೋಜಿ ಕ್ಯಾಂಡಲ್ ಅಂದ್ರೆ ಏನು? ಈ ಡೋಜಿ ಇಸ್ ಎ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಶೋಯಿಂಗ್ ಮಾರ್ಕೆಟ್ ಇಂಡಿಸಿಷನ್. ಡೋಜಿ ಕ್ಯಾಂಡಲ್ ಅಂದ್ರೆ ಇದು ಒಂದು ಪ್ಯಾಟರ್ನ್. ಸೇಮ್ ನೀವು ಎಂಗಲ್ಫಿಂಗು, ಪಿನ್ ಬಾರ್ ಏನೇನ್ ನೋಡಿದ್ರಲ್ಲ ಅದೇ ತರ ಇದು ಒಂದು ಪ್ಯಾಟರ್ನ್. ಇದು ಏನ್ ತೋರಿಸುತ್ತೆ ಅಂತಂದ್ರೆ ಮಾರ್ಕೆಟ್ ಇಂಡಿಸಿಷನ್. ಇಂಡಿಸಿಷನ್ ಮೀನ್ಸ್ ಮಾರ್ಕೆಟ್ ಬೈಯರ್ಸ್ ಸೆಲ್ಲರ್ಸ್ ಸೇಮ್ ಇದಾರೆ ಅಂದ್ರೆ ಯಾವ ಕಡೆ ನೆಕ್ಸ್ಟ್ ಮೂವ್ಮೆಂಟ್ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಈ ಇಂಡಿಸಿಷನ್ ಕ್ಯಾಂಡಲ್ ಬರ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು, ಐದರ್ ಬೈ ಸೈಡ್ ಆರ್ ಸೆಲ್ ಸೈಡ್. ಸೊ ಇದರಿಂದ ಇಂಡಿಸಿಷನ್ ಕ್ಯಾಂಡಲ್ ಎಲ್ಲಾರು ಆಗ್ತಿದೆ ಅಂತಂದ್ರೆ ನಿಮಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ, ಓಕೆ ಮಾರ್ಕೆಟ್ ನೆಕ್ಸ್ಟ್ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಸೊ ಇಂಡಿಸಿಷನ್ ಕ್ಯಾಂಡಲ್ ಹೇಗಿರುತ್ತೆ ಅನ್ನೋದೆಲ್ಲ ಇನ್ ಮುಂದಕ್ಕೆ ನೋಡ್ತಾ ಹೋಗೋಣ. ಇಟ್ ಮೀನ್ಸ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್. ಇಂಡಿಸಿಷನ್ ಕ್ಯಾಂಡಲ್ ಅಲ್ಲಿ ಬೈಯರ್ಸ್ ಈಕ್ವಲ್ ಆಗಿರ್ತಾರೆ, ಹಾಗೆ ಸೆಲ್ಲರ್ಸ್ ಈಕ್ವಲ್ ಆಗಿರ್ತಾರೆ. ಅಂದ್ರೆ ಒಂದು ಕ್ಯಾಂಡಲ್ ಇದೆ ಅಂತಂದ್ರೆ 50% ಬೈಯರ್ಸ್ ಇದ್ರೆ ಇನ್ 50% ಸೆಲ್ಲರ್ಸ್ ಇರ್ತಾರೆ. ಹಾಗೆ ಮಾರ್ಕೆಟ್ ಇಸ್ ಅನ್ಸರ್ಟೈನ್. ಮಾರ್ಕೆಟ್ ಅನ್ಸರ್ಟೈನ್ ಅಂತಂದ್ರೆ ನೆಕ್ಸ್ಟ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳೋದಲ್ಲ, ಆ ತರ ಆಗುತ್ತೆ. ನೆಕ್ಸ್ಟ್ ಮೊಮೆಂಟಮ್ ಸ್ಲೋಯಿಂಗ್ ಡೌನ್. ಅಂದ್ರೆ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಹೆವಿ ಆಕ್ಟಿವ್ ಸೇಮ್ ಇರೋದ್ರಿಂದ ನೆಕ್ಸ್ಟ್ ಮೊಮೆಂಟಮ್ ಯಾವ ಕಡೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ಬರ್ಬೇಕು, ಬಟ್ ಇಂಡಿಸಿಷನ್ ಆಗಿರೋದ್ರಿಂದ ಯಾರು ಬರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲೇನಾಗುತ್ತೆ, ಮಾರ್ಕೆಟ್ ಸ್ಲೋ ಆಗುತ್ತೆ. ಓಕೆನಾ? ಸಿಂಪಲ್ ಮೀನಿಂಗ್ ನೋಡಿದರೆ ಪ್ರೈಸ್ ಮೂವ್ಸ್ ಅಪ್ ಅಂಡ್ ಡೌನ್ ಬಟ್ ಕ್ಲೋಸರ್ ನಿಯರ್ ದಿ ಓಪನಿಂಗ್ ಪ್ರೈಸ್. ಪ್ರೈಸ್ ಏನಾಗುತ್ತೆ, ಮೇಲಕ್ಕೂ ಮೂವ್ ಆಗುತ್ತೆ, ಅದೇ ರೀತಿ ಕೆಳಗಡೆಗೂ ಮೂವ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಎಲ್ಲೂ ಓಪನ್ ಆಗುತ್ತೋ ಅಲ್ಲೇ ಕ್ಲೋಸ್ ಆಗುತ್ತೆ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನೋಡೋದಾದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಮೇಲ್ಗಡೆಗೆ ಪುಷ್ ಮಾಡಿದ್ರು, ಹಾಗೆ ಸೆಲ್ಲರ್ಸ್ ಕೆಳಗಡೆಗೆ ಪುಷ್ ಮಾಡಿದ್ರು. ನೆಕ್ಸ್ಟ್ ಬೈಯರ್ಸ್ ಪುಷ್ ಮಾಡಿ ಈ ಓಪನಿಂಗ್ ಪ್ರೈಸ್ ಅಲ್ಲೇ ಕ್ಲೋಸ್ ಕೊಡಿದ್ರೆ, ಸೊ ಇದನ್ನೇ ನಾವು ಇಂಡಿಸಿಷನ್ ಕ್ಯಾಂಡಲ್ ಅಂತ ಕರೆಯೋದು. ನಿಮಗೆ ಪ್ಲಸ್ ಐಕಾನ್ ತರ ಇರುತ್ತೆ. ಓಕೆನಾ? ಬಾಡಿ ಏನಿರಲ್ಲ, ಜಸ್ಟ್ ಒಂದು ಲೈನ್ ತರ ಇರುತ್ತೆ. ಓಕೆನಾ? ರಿಸಲ್ಟ್ ನೋಡಿದರೆ ಸ್ಮಾಲ್ ಆರ್ ಆಲ್ಮೋಸ್ಟ್ ಇನ್ವಿಸಿಬಲ್ ಬಾಡಿ. ಚಿಕ್ಕದಾಗಿ ಬಾಡಿ ಇರ್ಬೋದು, ಆದ್ರೆ ಇನ್ವಿಸಿಬಲ್ ಬಾಡಿ. ಸೇಮ್ ವಿಕ್ ಹೆಂಗಿರುತ್ತೋ ಹಾಗೆ ಈ ಕಡೆನೂ ಒಂದು ಲೈನ್ ಅನ್ನೋದು ಇರುತ್ತೆ. ಓಕೆ, ವಿಕ್ಸ್ ಆನ್ ಬೋತ್ ಸೈಡ್ ಏನಾಗಿದೆ, ವಿಕ್ಸ್ ಅನ್ನೋದು ಇದೆ. ಓಕೆ, ಗೊತ್ತಾಯ್ತಲ್ವಾ? ಇಂಡಿಸಿಷನ್ ಕ್ಯಾಂಡಲ್ ಆರ್ ಡೋಜಿ ಕ್ಯಾಂಡಲ್ ಅಂತಂದ್ರೆ ಈ ತರ ಇರುತ್ತೆ. ಅದರಲ್ಲಿ ವೈ ಡೋಜಿ ಈಸ್ ಇಂಪಾರ್ಟೆಂಟ್. ಯಾಕೆ ಡೋಜಿ ಕ್ಯಾಂಡಲ್ ಅನ್ನೋದು ಇಂಪಾರ್ಟೆಂಟ್? ಡೋಜಿ ಕ್ಯಾಂಡಲ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಐಡೆಂಟಿಫೈ. ಡೋಜಿ ಕ್ಯಾಂಡಲ್ ನಿಮಗೆ ಏನ್ ಮಾಡುತ್ತೆ ಅಂತಂದ್ರೆ ಪಾಸಿಬಲ್ ರಿವರ್ಸಲ್, ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಹಾಗೆ ಮಾರ್ಕೆಟ್ ಹೆಸಿಟೇಷನ್, ಅಲ್ಲಿ ಮಾರ್ಕೆಟ್ ಯಾವ ತರ ಬೇಕಾದ್ರೂ ಬಿಹೇವ್ ಆಗ್ಬೋದು. ಸೊ ಮಾರ್ಕೆಟ್ ಹೆಸಿಟೇಷನ್ ಅಲ್ಲಿ ಇರುತ್ತೆ. ಹಾಗೆ ಟ್ರೆಂಡ್ ವೀಕ್ನೆಸ್, ಅಂದ್ರೆ ಇವಾಗ ಟ್ರೆಂಡ್ ಆದ್ರೆ ಕರೆಕ್ಟ್, ಇವಾಗ ಹ್ಯಾಮರ್ ಎಂಗಲ್ಫಿಂಗಲ್ ಎಲ್ಲ ಅಂತಂದ್ರೆ ನಿಮಗೆ ಬುಲ್ಲಿಶು ಬಿಯರಿಶು ಬರೋದು ಗೊತ್ತಾಗ್ಬಿಡುತ್ತೆ. ಆದ್ರೆ ಇಂಡಿಸಿಷನ್ ಬರ್ತಾ ಇದೆ ಅಂತಂದ್ರೆ ಟ್ರೆಂಡ್ ವೀಕ್ನೆಸ್ ಆಗಿದೆ, ವೀಕ್ ಆಗಿದೆ ಅಂತ ಅರ್ಥ. ಓಕೆ, ಹಾಗೆ ಕನ್ಸಾಲಿಡೇಟ್ ಏರಿಯಾಸ್ ಅಲ್ಲೇ ಈ ತರ ಇಂಡಿಸಿಷನ್ ಕ್ಯಾಂಡಲ್ ಅನ್ನೋದು ಆಗೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಡೋಜಿ. ಡೋಜಿದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದ್ರೆ, ಈ ಡೋಜಿ ಯೂಸರ್ ವೆರಿ ಸ್ಮಾಲ್ ಬಾಡಿ, ಚಿಕ್ಕ ಬಾಡಿ ಇರುತ್ತೆ. ಹಾಗೆ ಲಾಂಗ್ ಆರ್ ಮೀಡಿಯಂ ವಿಕ್ಸ್. ಯಾವ್ಯಾವ ತರ ಡೋಜಿ ಎಲ್ಲ ಇರುತ್ತೆ ಅಂತಂದ್ರೆ ನಿಮಗೆ ಇವಾಗ ನೋಡಿ,
ಈ ತರ ಲಾಂಗ್ ವಿಕ್ ಈ ತರ ಇರುತ್ತೆ ಡೋಜಿ. ಓಕೆನಾ. ಅದು ಬಿಟ್ರೆ ನಿಮಗೆ ಈ ತರ ಒಂದು ಚಿಕ್ಕ ಬಾಡಿ ಇರುತ್ತೆ. ಓಕೆನಾ. ಹಾಗೆ ಸೇಮ್ ವಿಕ್ ಸೇಮ್ ಆಗೇ ಇರುತ್ತೆ. ಅಂಡ್ ಓಪನ್ ಈಕ್ವಲ್ ಟು ಕ್ಲೋಸ್ ಪ್ರೈಸ್. ಎಲ್ಲಿ ಓಪನ್ ಆಗಿರುತ್ತೋ ಅಲ್ಲೇ ಕ್ಲೋಸ್ ಪ್ರೈಸ್ ಇರುತ್ತೆ. ದಿಸ್ ಈಸ್ ಶೋಸ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಫೈಟಿಂಗ್ ಈಕ್ವಲಿ. ಇದೇನ್ ನಮಗೆ ತೋರಿಸುತ್ತೆ ಅಂತಂದ್ರೆ ಬೈಯರ್ಸು ಸೆಲ್ಲರ್ಸು ಈಕ್ವಲ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿಸುತ್ತೆ. ಓಕೆನಾ. ನೆಕ್ಸ್ಟ್ ನಮಗೆ ನೋಡೋದಾದ್ರೆ ಟೈಪ್ಸ್ ಆಫ್ ಡೋಜಿಸ್. ಯಾವ್ಯಾವ ತರ ಟೈಪ್ಸ್ ಇದೆ ಡೋಜಿಲಿ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಡೋಜಿ. ಸ್ಟ್ಯಾಂಡರ್ಡ್ ಡೋಜಿ ನಿಮಗೆ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಇಲ್ಲಿ ನೋಡಿ, ಒಂದು ಹೈ ಇದೆ, ಹಾಗೆ ಒಂದು ಲೋ ಇದೆ, ಓಪನ್ ಇಲ್ಲೇ ಕ್ಲೋಸು ಇದೆ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಡೋಜಿ ಈ ತರ ಪ್ಲಸ್ ಐಕಾನ್ ಅಲ್ಲಿ ಕಾಣಿಸುತ್ತೆ. ಓಕೆನಾ. ಸ್ಟ್ರಕ್ಚರ್ ನೋಡಿದ್ರೆ ಸ್ಮಾಲ್ ಬಾಡಿ, ಅಪ್ಪರ್ ಅಂಡ್ ಲೋವರ್ ವಿಕ್ಸ್, ಮೀನಿಂಗ್ ಮಾರ್ಕೆಟ್ ಇಂಡಿಸಿಷನ್. ಈ ತರ ಆದ್ರೆ ನಿಮಗೆ ಮಾರ್ಕೆಟ್ ಇಂಡಿಸಿಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡ್ರ್ಯಾಗನ್ ಫೈಟ್ ಡೋಜಿ. ಇವಾಗ ನೀವು ಸ್ಟ್ಯಾಂಡರ್ಡ್ ಡೋಜಿ ನೋಡಿದ್ರಿ, ಹಾಗೆ ನೆಕ್ಸ್ಟ್ ಒನ್ ಡ್ರ್ಯಾಗನ್ ಫೈಟ್ ಡೋಜಿ. ಇದು ನಿಮಗೆ ಈ ಸಿಂಬಲ್ ನೋಡ್ಬೋದು. ಇಲ್ಲಿ ನೋಡಿ, ಹೈ ಪ್ರೈಸ್ ಇಲ್ಲಿದೆ, ಲೋ ಪ್ರೈಸ್ ಇಲ್ಲಿದೆ, ಬಟ್ ಓಪನ್ ಅಂಡ್ ಕ್ಲೋಸ್ ಮೇಲ್ಗಡೆನೆ ಆಗಿದೆ. ಸೊ ಇದು ಏನ್ ಹೇಳ್ತಿದೆ, ಬೈಯರ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೆಲ್ಲರ್ಸ್ ಗಿಂತ ಬೈಯರ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಇದನ್ನೇ ನಾವು ಡ್ರ್ಯಾಗನ್ ಫೈಟ್ ಡೋಜಿ ಅಂತ ಕರೆಯೋದು. ಸ್ಟ್ರಕ್ಚರ್ ನೋಡಿದರೆ ಲಾಂಗ್ ಲೋವರ್ ವಿಕ್, ಲೋವರ್ ವಿಕ್ ಯಾವತ್ತು ಲಾಂಗ್ ಆಗಿರುತ್ತೆ, ಹಾಗೆ ಸ್ಮಾಲ್ ಬಾಡಿ ನಿಯರ್ ದಿ ಟಾಪ್. ಇಲ್ಲಿ ಸ್ಮಾಲ್ ಬಾಡಿ ಇರುತ್ತೆ ನಿಯರ್ ದಿ ಟಾಪ್. ಮೀನಿಂಗ್ ನೋಡಿದರೆ ಬೈಯರ್ಸ್ ರಿಜೆಕ್ಟೆಡ್ ಲೋವರ್ ಪ್ರೈಸಸ್ ಸ್ಟ್ರಾಂಗ್ಲಿ. ಇಲ್ಲಿ ಬೈಯರ್ಸ್ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಸೆಲ್ಲರ್ಸ್ ನ ಕೆಳಗಡೆ ಹೋಗೋದನ್ನ ರಿಜೆಕ್ಟ್ ಮಾಡಿ ಮೇಲಕ್ಕೆ ತಂದು ಕ್ಲೋಸ್ ಮಾಡಿದ್ರೆ ಬೆಸ್ಟ್ ಪ್ಲೇಸು ನಾವಿದು ಎಲ್ಲೆಲ್ಲ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ ಸಪೋರ್ಟ್ ಝೋನ್ ಆರ್ ಡಿಮ್ಯಾಂಡ್ ಝೋನ್ ಅಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಗ್ರಾವಿಟ್ ಸ್ಟೋನ್ ಡೋಜಿ. ಗ್ರಾವಿಟ್ ಸ್ಟೋನ್ ಡೋಜಿ ಅಂತಂದ್ರೆ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಂದ್ರೆ ಸೇಮ್ ನೀವು ಡ್ರ್ಯಾಗನ್ ಫೈಟ್ ಡೋಜಿ ನೋಡಿದ್ರಲ್ಲ ಅದ್ರದ್ದು ಆಪೋಸಿಟ್. ಲಾಂಗ್ ಅಪ್ಪರ್ ವೀಕ್ ಇರುತ್ತೆ. ಇಲ್ಲಿ ನೋಡಿ, ಮೇಲಿಂದ ಅಪ್ಪರ್ ವೀಕ್ ಲಾಂಗ್ ಆಗಿದೆ, ಸ್ಮಾಲ್ ಬಾಡಿ ನಿಯರ್ ದಿ ಬಾಟಮ್. ಇಲ್ಲಿ ನೋಡಿ, ಸ್ಮಾಲ್ ಬಾಡಿ ನಿಯರ್ ದಿ ಬಾಟಮ್. ಹಾಗೆ ಮೀನಿಂಗ್ ಸೆಲ್ಲರ್ಸ್ ರಿಜೆಕ್ಟೆಡ್ ಹೈಯರ್ ಪ್ರೈಸಸ್ ಸ್ಟ್ರಾಂಗ್ಲಿ. ಅಂದ್ರೆ ಬೈಯರ್ಸ್ ಇಲ್ಲಿಂದ ಪುಷ್ ಮಾಡ್ತಿದ್ದ ಪ್ರೈಸ್, ಸೆಲ್ಲರ್ಸ್ ಏನ್ ಮಾಡಿದ್ರು, ಅಗ್ರೆಸಿವ್ಲಿ ಸೆಲ್ಲಿಂಗ್ ಮಾಡಿ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಓಕೆ. ಬೆಸ್ಟ್ ಪ್ಲೇಸ್ ಇದೆಲ್ಲೆಲ್ಲ ಐಡೆಂಟಿಫೈ ಮಾಡ್ಬೋದು ಅಂತಂದ್ರೆ ರೆಸಿಸ್ಟೆನ್ಸ್ ಝೋನ್ಸ್, ಸಪ್ಲೈ ಝೋನ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಮಗೆ ಟ್ರೇಡ್ ಅನ್ನೋದನ್ನ ನಾವು ಪ್ಲೇಸ್ ಮಾಡ್ಬೋದು. ಓಕೆ. ಹಾಗೆ ನಾಲ್ಕನೇದು ಲಾಂಗ್ ಲೆಗ್ ಡೋಜಿ. ಲಾಂಗ್ ಲೆಗ್ ಡೋಜಿ ಅಂತಂದ್ರೆ ಸ್ಟ್ರಕ್ಚರ್ ನೋಡಿದ್ರೆ ಲಾಂಗ್ ಅಪ್ಪರ್ ವಿಕ್ ಹಾಗೆ ಲಾಂಗ್ ಲೋವರ್ ವಿಕ್. ಲಾಂಗ್ ಅಪ್ಪರ್ ವಿಕ್ ಇರುತ್ತೆ, ಹಾಗೆ ಲಾಂಗ್ ಲೋವರ್ ವಿಕ್ ಇರುತ್ತೆ. ಮೀನಿಂಗ್ ಹೈ ವಾಲಟಿಲಿಟಿ ಅಂಡ್ ಅನ್ಸರ್ಟನಿಟಿ. ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಡೋಜಿಲಿ ಜಸ್ಟ್ ಹಿಂಗೆ ಒಂದು ಲೈನ್ ಅಷ್ಟೇ ಕಂಡಿದ್ದೆ. ಇಲ್ಲಿ ನೋಡಿ ಬಾಡಿ ಕಾಣಿಸ್ತಿದೆ. ಓಕೆ. ಬಾಡಿಲಿ ನಿಮಗೆ ಏನ್ ಕಾಣಿಸ್ತಿದೆ, ಅನ್ಸರ್ಟನಿಟಿ ಕಾಣಿಸ್ತಿದೆ. ಬಿಕಾಸ್ ಬೈಯರ್ಸ್ ಸೆಲ್ಲರ್ಸ್ ಹೊಡೆದಾಡ್ತಿದ್ದಾರೆ. ಬೈಯರ್ಸ್ ಏನ್ ಮಾಡಿದ್ರು, ಮೇಲ್ಗಡೆ ಅಗ್ರೆಸಿವ್ಲಿ ಪುಷ್ ಮಾಡಿದ್ರು, ಅಲ್ಲಿಂದ ಸೆಲ್ಲರ್ಸ್ ಏನ್ ಮಾಡಿದ್ರು, ಅಗ್ರೆಸಿವ್ಲಿ ಕೆಳಗಡೆ ಪುಷ್ ಮಾಡಿದ್ರು, ಮತ್ತೆ ಬೈಯರ್ಸ್ ಏನ್ ಮಾಡಿದ್ರು, ಅಗ್ರೆಸಿವ್ಲಿ ಮೇಲ್ಗಡೆ ಪುಷ್ ಮಾಡಿ ಈ ತರ ಇಲ್ಲಿ ಬಂದು ಕೂತಿದೆ. ಸೊ ಮಾರ್ಕೆಟ್ ಏನಾಗಿದೆ, ಅನ್ಸರ್ಟನಿಟಿ ಆಗಿದೆ ಅಂತ ಅರ್ಥ. ಹೈ ವಾಲಟಿಲಿಟಿ ಈ ತರ ಯಾವಾಗೆಲ್ಲ ಆಗುತ್ತೆ ಅಂತಂದ್ರೆ ಹೈ ವಾಲಟೈಲ್ ಬಂದಾಗ. ಹೈ ವಾಲಟೈಲ್ ಯಾವಾಗ ಬರುತ್ತೆ, ನ್ಯೂಸ್ ಇಂಪ್ಯಾಕ್ಟ್ ಹಾಗೆ ವರ್ಲ್ಡ್ ಅಲ್ಲಿ ಏನಾದ್ರು ಅನ್ಸರ್ಟನಿಟೀಸ್ ಬಂದಾಗ ವರ್ಕ್ ಆಗುತ್ತೆ. ಓಕೆನಾ. ಡೋಜಿ ಇನ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಲ್ಲಿ ಡೋಜಿ ಹೆಂಗಿರುತ್ತೆ, ಇಫ್ ಡೋಜಿ ಫಾರ್ಮ್ಸ್ ಆಫ್ಟರ್ ಸ್ಟ್ರಾಂಗ್ ಬುಲ್ಲಿಶ್ ಮೊಮೆಂಟಮ್. ಇವಾಗ ಸ್ಟ್ರಾಂಗ್ ಬುಲ್ಲಿಶ್ ಮೊಮೆಂಟಮ್ ಹಿಂಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಅಪ್ ಟ್ರೆಂಡ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ. ಅಪ್ ಟ್ರೆಂಡ್ ಏನು, ಡೌನ್ ಟ್ರೆಂಡ್ ಏನು ಏನು ಗೊತ್ತಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಪಾರ್ಟ್ 0 ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರು ಅಲ್ಲಿಂದ ನೋಡ್ತಾ ಇದಾರೆ ಅವ್ರಿಗೆ ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಬೈಯರ್ಸ್ ವೀಕ್ನಿಂಗ್ ಪಾಸಿಬಲ್ ಬಿಯರಿಶ್ ರಿವರ್ಸಲ್. ಇಲ್ಲಿ ಇಷ್ಟೊತ್ತು ಬೈಯರ್ಸ್ ಹಿಂಗ್ ಹೋಯ್ತಿದ್ದು, ಇಲ್ಲಿಂದ ಸೆಲ್ಲರ್ಸ್ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಇಲ್ಲೇನಾದ್ರೂ ಡೋಜಿ ಫಾರ್ಮ್ ಆದ್ರೆ ಅಲ್ಲಿಂದ ಡೌನ್ ವರ್ಡ್ ಶಿಫ್ಟ್ ಆಯ್ತು ಅಂತ ಅರ್ಥ. ಸೊ ಮಾರ್ಕೆಟ್ ನೆಕ್ಸ್ಟ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಬಿಕಾಸ್ ಮಾರ್ಕೆಟ್ ಇಲ್ಲಿ ಹೋದಂಗೆ ಇಂಡಿಸಿಷನ್ ಅನ್ನೋದಾಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಯಾವ ಡೋಜಿ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಗ್ರಾವಿನ್ ಸ್ಟೋನ್ ಡೋಜಿ ಏನಾದ್ರೂ ಇಲ್ಲಿ ಕಾಣಿಸ್ಕೊತಾ ಇದೆ ಅಂತಂದ್ರೆ ನಮಗೆ ಓಕೆ ಕೆಳಗಡೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ನಮಗೆ ಸ್ಟ್ಯಾಂಡರ್ಡ್ ಡೋಜಿ ಆಗಿದ್ರೆ ಏನು ಹೇಳಕ್ಕೆ ಆಗಲ್ಲ, ಇಂಡಿಸಿಷನ್. ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡೋಜಿ ಇನ್ ಡೌನ್ ಟ್ರೆಂಡ್. ಸೇಮ್ ಆಸ್ ಅಪ್ ಟ್ರೆಂಡ್ ಅಲ್ಲಿ ಹೇಗಿರುತ್ತೆ ಅದೇ ತರ ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ನೋಡಿದ್ರೆ ಇಫ್ ಡೋಜಿ ಫಾರ್ಮ್ಸ್ ಆಫ್ಟರ್ ಸ್ಟ್ರಾಂಗ್ ಬಿಯರಿಶ್ ಮೂವ್. ಒಂದು ಸ್ಟ್ರಾಂಗ್ ಬಿಯರಿಶ್ ಮೂವ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಈ ತರ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾ ಇದೆ ಮಾರ್ಕೆಟ್. ಸೊ ಇಲ್ಲಿ ಬಂದಂಗೆ ಸೆಲ್ಲರ್ಸ್ ವೀಕ್ನಿಂಗ್, ಇಲ್ಲಿ ಬಂದಂಗೆ ಸೆಲ್ಲರ್ಸ್ ಏನಾಯ್ತಾರೆ, ವೀಕ್ ಆಯ್ತಾರೆ, ಪಾಸಿಬಲ್ ಬುಲ್ಲಿಶ್ ರಿವರ್ಸಲ್. ಇಲ್ಲೇನಾದ್ರೂ ನಿಮಗೆ ಡ್ರ್ಯಾಗನ್ ಫೈಟ್ ಡೋಜಿ ಏನಾದ್ರು ಆದ್ರೆ ಇಲ್ಲಿಂದ ಪಾಸಿಬಲ್ ರಿವರ್ಸ್ ಆಗೋ ಚಾನ್ಸಸ್, ಅಪ್ ಟ್ರೆಂಡ್ ತಿರುಗೋ ಚಾನ್ಸಸ್ ಹೈ ಇದೆ ಅಂತ ಅರ್ಥ. ಓಕೆನಾ, ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಡೋಜಿ ಡಸ್ ನಾಟ್ ಕನ್ಫರ್ಮ್ ರಿವರ್ಸಲ್ ಅಲೋನ್. ಡೋಜಿ ಒಂದು ಕ್ಯಾಂಡಲ್ ಇಟ್ಕೊಂಡೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ ನಾವು ಯಾವುದೇ ತರನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಓಕೆನಾ. ಆಲ್ವೇಸ್ ವೈಟ್ ಫಾರ್ ಕನ್ಫರ್ಮೇಶನ್ಸ್ ಕ್ಯಾಂಡಲ್
ಯಾವತ್ತು ಕನ್ಫರ್ಮೇಷನ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ BOS ಚೋಚ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರಿಯಾಕ್ಷನ್ನಲ್ಲಿ ಇದು ಡೋಜಿ ಕ್ಯಾಂಡಲ್ ಆದರೆ ಓಕೆ, ಅಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ಐಡೆಂಟಿಫೈ ಮಾಡ್ಬೋದು. ಹಾಗೆ ಏನಾದರೂ ಲಿಕ್ವಿಡಿಟಿ ಸ್ವೀಪ್ ಏರಿಯಾಸ್ಗಳಲ್ಲಿ ಏನಾದ್ರು ಇದಾದರೆ ನೆಕ್ಸ್ಟ್ ಪಾಸಿಬಲ್ಲು ನಮ್ಮ ಅಪೋಸಿಟಿಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ. ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಕನ್ಫರ್ಮೇಷನ್ ಕ್ಯಾಂಡಲ್ ಇವಾಗ ಅಪ್ ಟ್ರೆಂಡಲ್ಲಿ ಮಾರ್ಕೆಟ್ ಹಿಂಗೆ ಹೋಗ್ತಾ ಇದೆ. ಓಕೆನಾ. ನೆಕ್ಸ್ಟು ಇದನ್ನೇನಾದ್ರು ಬ್ರೇಕ್ ಮಾಡ್ತು, ಸೊ ಇದನ್ನೇನು ಕರಿತೀವಿ, ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಇಲ್ಲಿಗೆ ಪುಲ್ ಬ್ಯಾಕ್ ಆಗಿ ಇಲ್ಲೇನಾದರೂ ನಮಗೆ ಗ್ರಾವಿಸ್ಟೋನ್ ಡೋಜಿ ಏನಾರು ಆಗ್ತಿದೆ ಅಂತಂದ್ರೆ ನಾವು ಒಂದು ಎಂಟ್ರಿನ ಪ್ಲೇಸ್ ಮಾಡ್ಬೋದು. ಓಕೆ. ಗ್ರಾವಿಸ್ಟೋನ್ ಡೋಜಿ ಹೆಂಗಿರುತ್ತೆ, ಟಿ ಶೇಪಲ್ಲಿ ಇರುತ್ತೆ. ಓಕೆ, ರಿವರ್ಸ್ ಟಿ ತರ. ಸೊ ಅಲ್ಲಿಂದ ನೀವು ಒಂದು ಎಂಟ್ರಿ ತೊಗೊಂಡ್ರೆ ನಿಮಗೆ TP ಅನ್ನೋದು ಸಿಗುತ್ತೆ. ಓಕೆ. ಹಾಗೆ BOS ಆ್ಯಂಡ್ ಚೋಚು ನಾನು ಹೇಳ್ದಂಗೆ ಇವಾಗ ಮಾರ್ಕೆಟ್ ಹಿಂಗೆ ಆಗ್ತಿದೆ ಅನ್ಕೊಳ್ಳಿ, ಇದೊಂದು BOS ಆಗಿದೆ. ಸೊ ಇದೇನಾದ್ರು ಪುಲ್ ಬ್ಯಾಕ್ ಆಗಬೇಕಾದ್ರೆ ಈ ಪ್ಲೇಸಲ್ಲಿ ಏನಾದ್ರು ನಿಮಗೆ ಡ್ರ್ಯಾಗನ್ ಫೈ ಡೋಜಿ ಆಗ್ತಿದೆ ಅಂತಂದ್ರೆ ಅಲ್ಲಿ ನೀವು ಒಂದು ಎಂಟ್ರಿ ಪ್ಲೇಸ್ ಮಾಡಿ ಅದನ್ನ TP ಅಂತ ತಗೋಬಹುದು. ನೆಕ್ಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರಿಯಾಕ್ಷನ್. ಇವಾಗ ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಸಪೋರ್ಟ್ ಇದೆ ಅನ್ಕೊಳ್ಳಿ. ಇವಾಗ ಮೇಲಕ್ಕೆ ಹೋಗಿ ಹಿಂಗೆ ಬರ್ಬೇಕಾದ್ರೆ ಇಲ್ಲೇನಾದ್ರೂ ಡ್ರ್ಯಾಗನ್ ಫೈ ಡೋಜಿ ಆಗ್ತಿದೆ ಅಂತಂದ್ರೆ ಅಲ್ಲಿಂದ ನೀವು ಒಂದು ಎಂಟ್ರಿ ತಗೋಬಹುದು. ಹಾಗೆ ಇಲ್ಲಿ ಒಂದು ಗ್ರಾವಿಸ್ಟೋನ್ ಡೋಜಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಒಂದು ಎಂಟ್ರಿ ನೀವು ತಗೋಬಹುದು, ಅದು ಕೆಳಗಡೆ ಬರ್ಬೋದು. ಸೊ ನೆಕ್ಸ್ಟ್ ಲಿಕ್ವಿಡಿಟಿ ಸ್ವೀಪ್. ಈ ತರ ಲಿಕ್ವಿಡಿಟಿ ಸ್ವೀಪ್ ಯಾವಾಗೆಲ್ಲ ಇರುತ್ತೆ, ಈಕ್ವಲ್ ಐಸ್ ಅಲ್ಲಿ ಹಾಗೆ ಈಕ್ವಲ್ ಲೋಸ್ ಅಲ್ಲಿ ಇರುತ್ತೆ, ಹಾಗೆ ಸ್ಟಾಪ್ ಪಾಯಿಂಟ್ ಝೋನ್ಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಏನಾಯ್ತು, ಇದನ್ನ ಸ್ವೀಪ್ ಮಾಡ್ತು ಅಂತ ಅನ್ಕೊಳ್ಳಿ. ಓಕೆ. ಸ್ವೀಪ್ ಮಾಡ್ದಂಗೆ ಇಲ್ಲೇನಾದ್ರೂ ಗ್ರಾವಿಸ್ಟೋನ್ ಡೋಜಿ ಆದ್ರೆ ಅಲ್ಲಿಂದ ಒಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಓಕೆ. ಇದು ಇವಾಗ ನೀವು ಮಾರ್ಕೆಟ್ ಅಲ್ಲಿ ಹುಡುಕಿದ್ರೆ ಇದೇನು ಸಿಗಲ್ಲ, ಇದು ಅಪ್ರೂಪಕ್ಕೆ ಒಂದೊಂದ್ಸಲನೇ ಬರೋದು. ಸೊ ಅದಕ್ಕೆ ನಾನು ನಿಮಗೆ ಲೈವ್ ತೋರಿಸಿಲ್ಲ. ಓಕೆ. ನೆಕ್ಸ್ಟ್ ಲೈವ್ ಎಕ್ಸಾಂಪಲ್ ಬಂದಾಗ ತೋರಿಸ್ತೀನಿ. ನೆಕ್ಸ್ಟ್ ಬೈ ಎಕ್ಸಾಂಪಲ್. ಸ್ಟೆಪ್ 1, ಪ್ರೈಸ್ ರೀಚಸ್ ಸಪೋರ್ಟ್ ಝೋನ್. ಪ್ರೈಸ್ ಏನಾಗಿದೆ, ಒಂದು ಸಪೋರ್ಟ್ ಝೋನಿಗೆ ರೀಚ್ ಆಗಿದೆ ಅಂತ ಅನ್ಕೊಳ್ಳಿ. ಸಿಂಪಲ್ ಮೀನಿಂಗು, ಪ್ರೈಸ್ ನೋಡಿ ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಸಪೋರ್ಟ್ ಇದೆ ಅನ್ಕೊಳ್ಳಿ. ಮಾರ್ಕೆಟ್ ಮೇಲಕ್ಕೆ ಹೋಗಿ ಇಲ್ಲಿ ಬಂತು, ನೆಕ್ಸ್ಟ್ ಮೇಲಕ್ಕೆ ಹೋಗಿ ಹಿಂಗೆ ಬರೋ ಟೈಮಲ್ಲಿ 2 ಟಚ್ ಪಾಯಿಂಟ್ಸ್ ಇದ್ದು 3ನೇ ಟಚ್ ಪಾಯಿಂಟ್ಸ್ ಅಲ್ಲಿ ನಾವು ಸಪೋರ್ಟ್ ಝೋನಲ್ಲಿ ಕಾಯಬೇಕು. ಇಲ್ಲಿ ಡ್ರ್ಯಾಗನ್ ಫ್ಲೈ ಡೋಜಿ ಏನಾದ್ರು ಫಾರ್ಮ್ ಆಯಿತು, ಇಲ್ಲಿ ಏನಾದ್ರು ಈ ತರ ಡ್ರ್ಯಾಗನ್ ಫ್ಲೈ ಡೋಜಿ ಏನಾದ್ರು ಫಾರ್ಮ್ ಆಯಿತು ಅನ್ಕೊಳ್ಳಿ. ನೆಕ್ಸ್ಟ್ ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ಸ್ ಯಾವ್ದಾದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿನೋ ಅಥವಾ BOS ಆಗಿ ಅಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಯಾವ್ದಾದ್ರು ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಏನಾದ್ರು ಬಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗಿ ಈ ತರ ಬ್ರೇಕ್ ಆಯ್ತು ಅನ್ಕೊಳ್ಳಿ. ನೆಕ್ಸ್ಟ್ ಈ ಪುಲ್ ಬ್ಯಾಕ್ ಅಲ್ಲಿ ಏನಾದ್ರು ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ಕಿದ್ರೆ ಅಲ್ಲಿಂದ ನಾವು ಬೈ ಆಪರ್ಚುನಿಟಿನ ನೋಡ್ಬೋದು, ಅದು ನಮಗೆ TP ಅನ್ನ ಸಿಗುತ್ತೆ. ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಇದು ಒಂದು ಸಪೋರ್ಟ್ ಏರಿಯಾ ಕಾಣಿಸ್ತಿದ್ಯಾ. ಸೊ ಇದೊಂದು ಸಪೋರ್ಟ್ ಏರಿಯಾ ನಿಮಗೆ ಕಾಣಿಸ್ತಿರ್ಬೋದು. ಇವಾಗ ಆಲ್ರೆಡಿ 1 ಟಚ್ ಪಾಯಿಂಟ್ ಆಗಿದೆ, 2 ಟಚ್ ಪಾಯಿಂಟ್ ಆಗಿದೆ, 3 ಆಗಿದೆ. ಸೊ 3 ಮೇಲೆ ಆಗ್ತಿದೆ ಅಂತಂದ್ರೆ ಇದನ್ನ ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಸಪೋರ್ಟ್ ಆಗಲ್ಲ, ಅವಾಗ ಡಿಮ್ಯಾಂಡ್ ಆಗುತ್ತೆ. ಸೊ ಈ ಪ್ರೈಸ್ ಡಿಮ್ಯಾಂಡ್ ಅಲ್ಲಿ ಇದೆ ಅಲ್ವಾ. ಪ್ರೈಸ್ ಇಲ್ಲಿಗೆ ಬಂದಾಗೆಲ್ಲ ಮೇಲಕ್ಕೆ ಹೋಗ್ತಾ ಇದೆ, ಇಲ್ಲಿ ಬಂದಾಗೆಲ್ಲ ಮೇಲಕ್ಕೆ ಮೂವ್ಮೆಂಟ್ ಆಗ್ತಿದೆ. ಸೊ ಈ ಪ್ಲೇಸ್ ಅಲ್ಲಿ ಏನಾದ್ರು ಬಂದಾಗ ಇವಾಗ ನೋಡಿ, ನಮಗೆ 15 ಮಿನಿಟ್ಸ್ ಅಲ್ಲಿ ಸಪೋರ್ಟ್ ಐಡೆಂಟಿಫೈ ಮಾಡ್ದು. ಲೋವರ್ ಟೈಮ್ ಫ್ರೇಮ್ 5 ಮಿನಿಟ್ಸಿಗೆ ಹೋಗೋಣ. 5 ಮಿನಿಟ್ಸ್ ಅಲ್ಲಿ ಏನಾಗಿದೆ ನೋಡಿ, ಇಲ್ಲಿ ನಿಮಗೆ ಇಂಡಿಸಿಷನ್ ಆಗಿದೆ ಅಲ್ವಾ. ಇಂಡಿಸಿಷನ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡಕ್ ಹೋಗ್ತಿದೆ. ಸೊ ಇಲ್ಲಿ ಈ ಪುಲ್ ಬ್ಯಾಕ್ ಅಲ್ಲಿ ನೋಡಿ ನಿಮಗೆ ಏನ್ ಕಾಣಿಸ್ತಿದೆ, ಡ್ರ್ಯಾಗನ್ ಫೈ ಡೋಜಿ ಕಾಣಿಸ್ತಿದ್ಯಾ. ಡ್ರ್ಯಾಗನ್ ಫೈ ಡೋಜಿ ಹೆಂಗಿರುತ್ತೆ ಅಂತಂದ್ರೆ ಲಾಂಗ್ ವೀಕ್ ಕೆಳಗಡೆಯಿಂದ ಇರುತ್ತೆ, ಹಾಗೆ ಸಿಂಗಲ್ ಲೈನ್ ಇರುತ್ತೆ, ಓಪನ್ ಕ್ಲೋಸ್ ಸೇಮ್ ಅಲ್ಲೇ ಇರುತ್ತೆ. ಓಕೆ. ಇಲ್ಲಿಂದ ಏನಾದ್ರು ನೀವು ಒಂದು ಲಾಂಗ್ ಪ್ಲಾನ್ ಮಾಡಿದ್ರೆ, ಲಾಂಗ್ ಪೊಸಿಷನ್, ಸೊ ಇದ್ರ ಕೆಳಗಡೆ SL ನಿಮಗೆ TP 1:2. ಓಕೆ. 1:2 ಏನ್ ಮಾಡಿದ್ರೆ ನಿಮಗೆ ಫ್ರಾಕ್ಷನ್ ಆಫ್ ಟೈಮ್ ಅಲ್ಲೇ ಸಿಕ್ಬಿಟ್ಟಿರುತ್ತೆ. ಇವಾಗ ಎಂಟ್ರಿ ಆಗಿದ್ದು ಯಾವಾಗ, 28 ಮೇ 10:45 AM. ಸೊ AM ಅಲ್ಲಿ ನಾವು ಟ್ರೇಡ್ಸ್ ಏನು ನೋಡಲ್ಲ, ಸೊ ವರಿ ಮಾಡ್ಕೋಬೇಡಿ. ಇದು ಬಂದಿರೋ ಎಕ್ಸಾಂಪಲ್ ನಾನು ತೋರಿಸ್ತಿರೋದು. ಓಕೆ. ಅಲ್ಲಿಂದ 10:45ಗೆ ಬಂದಿರೋದು. ನೆಕ್ಸ್ಟ್ ನೋಡಿ 10:11ಗೆ TP ಅನ್ನೋದು ಹೊಡಿತು. ಮೀನ್ಸ್ ಕಾಲ್ ಗಂಟೆಲೆ ನಮಗೆ TP ಅನ್ನೋದು ಸಿಕ್ಕಿದೆ. ಸೊ ಇದು ಯಾಕೆ ಸಿಕ್ಕಿದೆ, ಇಲ್ಲಿ ನೋಡಿ, ಇಲ್ಲಿಂದ ಬೈಯರ್ಸ್ ಅಗ್ರೆಸಿವ್ಲಿ ಬೈ ಮಾಡಿದ್ದಾರೆ ಅಂತ ಅರ್ಥ. ಈ ತರ ಕ್ಯಾಂಡಲ್ ಬರ್ತಿದೆ ಅಂತಂದ್ರೆ ಬೈಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಸೆಲ್ಲರ್ಸ್ ವೀಕ್ನಿಂಗ್ ಆಗಿದ್ದಾರೆ ಅಂತ ಅರ್ಥ. ಓಕೆನಾ. ಇದು ಸ್ಟ್ರಾಂಗ್ ಏರಿಯಾಸ್ ಗಳಲ್ಲಿ ವರ್ಕ್ ಆಗುತ್ತೆ. ಹಾಗಂತ ಇಲ್ಲೆಲ್ಲೋ ಇಲ್ಲಿ ನೋಡಿ, ಇವಾಗ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಿದೆ, ಗ್ರಾವಿನ್ ಸ್ಟೋನ್ ಡೋಜಿ ಕಾಣಿಸ್ತಿದೆ ಅಲ್ವಾ. ಅಲ್ಲಿಂದ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂತ, ಸ್ವಲ್ಪ ಮೂವ್ಮೆಂಟ್ ಆಯ್ತು, ಅದಾದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು, ಮೇಲ್ಗಡೆಗೆ ಹೋಗ್ತು. ಸೊ ರ್ಯಾಂಡಮ್ ಪ್ಲೇಸ್ಗಳಲ್ಲಿ ನೀವು ಇದು ಗ್ರಾವಿನ್ ಸ್ಟೋನ್ ಡೋಜಿ ಆಗ್ಲಿ ಅಥವಾ ಇದು ಡ್ರ್ಯಾಗನ್ ಫೈ ಡೋಜಿ ಆಗ್ಲಿ ನೀವು ಐಡೆಂಟಿಫೈ ಮಾಡ್ಕೊಂಡು ಟ್ರೇಡ್ನ ತಗೋಬಾರ್ದು. ಯಾವತ್ತು ಕೀ ಲೆವೆಲ್ಸ್ ಗಳಲ್ಲಿ ಮಾತ್ರ ನೀವು ಎಂಟ್ರಿನ ಆಗ್ಬೇಕು. ಓಕೆನಾ. ಬೈ ಎಕ್ಸಾಂಪಲ್ ನೋಡಿದ್ರಲ್ಲ, ಇವಾಗ ಸೆಲ್ ಎಕ್ಸಾಂಪಲ್ ನೋಡೋಣ. ಸೆಲ್ ಎಕ್ಸಾಂಪಲ್ ಹೆಂಗಂದ್ರೆ ಪ್ರೈಸ್ ರೀಚಸ್ ರೆಸಿಸ್ಟೆನ್ಸ್ ಝೋನ್.
ಇವಾಗ ಪ್ರೈಸು ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ ರೀಚ್ ಆಗಿದೆ ಅನ್ಕೊಳ್ಳಿ ಈ ಥರ. ಓಕೆ, 2 ಸಲ ಟಚ್ ಆಗಿ 3ನೇ ಸಲ ಕನ್ಫರ್ಮಿಗೆ ವೆಯ್ಟ್ ಮಾಡ್ತಿದ್ವಿ. ಗ್ರಾವಿಸ್ಟೋನ್ ಡೋಜಿ ಫಾರ್ಮ್ಸ್ ಲೋವರ್ ಟೈಮ್ ಫ್ರೇಮಲ್ಲಿ ಯಾವ್ದಾದ್ರು ಗ್ರಾವಿಸ್ಟೋನ್ ಡೋಜಿ ಏನಾದ್ರು ಫಾರ್ಮ್ ಆಗಿದ್ರೆ ಅಲ್ಲಿ ಬಿಯರಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ಸ್ ತಗೊಂಡು ಸೆಲ್ ಆಪರ್ಚುನಿಟಿನ ನೋಡ್ಬೋದು. ಓಕೆ, ಇಲ್ಲಿಂದ ನಾವು ಒಂದು ಸೆಲ್ ಆಪರ್ಚುನಿಟಿನ ನೋಡ್ಬೋದು. ಇವಾಗ ಇದನ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಮಾರ್ಕೆಟ್ ನೋಡಿ ರೆಸಿಸ್ಟೆನ್ಸ್ ಝೋನ್ ಮಾಡ್ತಾನೆ ಇದೆ. 1 ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು. ಓಕೆ, 3ನೇ ಸಲ ಆದಂಗೆ ಇಲ್ಲಿ ನೋಡಿ, ಇಲ್ಲಿ ಯಾವ ಕ್ಯಾಂಡಲ್ ಆಗಿದೆ ನೋಡಿ, ಇಲ್ಲಿ 1 ಟಚ್ ಪಾಯಿಂಟ್ಸ್, 2, 3, 4, 5, 6, 7, 8, 9, 10, 11, 12, 13, 14 ಟೈಮ್ಸ್ ಟಚ್ ಆಗಿದೆ. ಸೊ 14 ಟೈಮ್ಸ್ ಟಚ್ ಆದಾಗ ಇಲ್ಲಿ ನೋಡಿ, ಇಲ್ಲೊಂದು ಗ್ರಾವಿನ್ ಸ್ಟೋನ್ ಡೋಜಿ ಅನ್ನೋದು ಆಗಿದೆ ಅಲ್ವಾ. ಸೊ ಇದು ಲೋವರ್ ಟೈಮ್ ಫ್ರೇಮಿಗೆ ಹಾಕೊಳ್ಳೋಣ. ಸೊ ಲೋವರ್ ಟೈಮ್ ಫ್ರೇಮಲ್ಲಿ ಗ್ರಾವಿನ್ ಸ್ಟೋನ್ ಡೋಜಿ ಸಿಕ್ಕಿತ್ತು ನಮಗೆ ಇಷ್ಟು ಟಚ್ ಪಾಯಿಂಟ್ಸ್ ಕಳೆದಾದ್ಮೇಲೆ. ಸೊ ಇಲ್ಲಿ ಅದು ಆಕ್ಚುಲಿ ಬಂದಿರೋದು ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ಬೇಕಾದ್ರೆ. ಸೊ ಇಲ್ಲಿಂದ ನಮಗೆ ಮಾರ್ಕೆಟ್ ಯಾವ್ದಾದ್ರು ಇಲ್ಲಿ ನೋಡಿ, ಇಲ್ಲೊಂದು BOS ಕೊಟ್ಟಿದೆ ಅಲ್ವಾ. BOS ಕೊಟ್ಟು 5 ಮಿನಿಟ್ಸಿಗೆ ಇಳಿಸ್ಕೊಂಡು ನೋಡಿ, ಇಲ್ಲಿ BOS ಕೊಟ್ಟು ಇದು ಕೊಟ್ಟಿದೆ ಅಲ್ವಾ. ನೆಕ್ಸ್ಟ್ 5 ಮಿನಿಟ್ಸಿಗೆ ಇಳಿಸ್ಕೊಂಡು ಈ ಪುಲ್ ಬ್ಯಾಕ್ ಅಲ್ಲಿ ಒಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಓಕೆ, ಈ ಪುಲ್ ಬ್ಯಾಕ್ ಅಲ್ಲಿ ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಓಕೆ, ಈ ಆರ್ಡರ್ ಬ್ಲಾಕ್ ಹೆಂಗ್ ಮಾರ್ಕ್ ಮಾಡೋದು ಏನು ಅಂತೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಸೊ ಜಸ್ಟ್ ಪುಲ್ ಬ್ಯಾಕ್ ಇವಾಗ ನೋಡಿ, ಇಲ್ಲಿ BOS ಆಗಿದೆಯಾ, 5 ಮಿನಿಟ್ಸ್ ಅಲ್ಲಿ ನಮಗೆ BOS ಸಿಕ್ತು. ಕೆಳಗಡೆಗೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಇದ್ದಾರೆ ಅಂತ ಗೊತ್ತಾಯ್ತು. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಸೊ ಇಲ್ಲಿಂದ ನಾನು ಒಂದು ಶಾರ್ಟ್ ಪೊಸಿಷನ್ ಪ್ಲಾನ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದಂಗೆ ಮಾರ್ಕೆಟ್ ಕನ್ಫರ್ಮೇಷನ್ಸ್ ತಗೊಂಡು ನೋಡಿ, ಇಲ್ಲಿ SL TP 1:2. ಓಕೆ, 1:2 ರೇಷಿಯೋದಲ್ಲಿ TP ಇಟ್ಟಿದ್ದೀನಿ. ಇವಾಗ ನೋಡಿ ಮಾರ್ಕೆಟ್ ಏನಾಯ್ತು, ಸ್ವಲ್ಪ ಟೈಮ್ ತಗೊಳ್ತು, ಬಟ್ ನಮಗೆ TP ಅನ್ನೋದು ಹಿಟ್ ಆಯ್ತು. ಅದಕ್ಕೆ ನೀವು ಯಾವತ್ತು ಕನ್ಫರ್ಮೇಷನ್ಸ್ ತಗೊಂಡೆ ಎಂಟ್ರಿ ಆಗಬೇಕು. ಓಕೆ, ಇವಾಗ ನೀವು ಇಲ್ಲಿ ಬಂದಾಗ ನೋಡಿ, ಮಾರ್ಕೆಟ್ ಫುಲ್ ಸೈಡ್ ವೇಸೇ ಆಯ್ತು. ಈ ತರ ಸೈಡ್ ವೇಸ್ ಆಗ್ತಿದೆ ಅಂತಂದ್ರೆ ನೆಕ್ಸ್ಟ್ ಯಾವ ಕಡೆ ಬೇಕಾದ್ರೂ ಮೂವ್ ಆಗ್ಬೋದು, ಅದು ಹೇಳಿದ್ದೆ ಅಲ್ವಾ. ಸೊ ಮಾರ್ಕೆಟ್ ಏನಾಯ್ತು, ಇಲ್ಲಿ ಒಂದ್ಸಲ ಬ್ರೇಕ್ ಕೊಡ್ತು, ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲೊಂದ್ಸಲ ಬ್ರೇಕ್ ಕೊಡ್ತು. ಸೊ ಸೆಲ್ಲರ್ಸ್ ಇವಾಗ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಯ್ತು. ಆವಾಗ ನೀವು ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿನ ನೋಡ್ಬೋದು. ಸೊ ಇಲ್ಲಿ ಏನಾಗಿದೆ, ಹರಾಮಿ ಆಗಿದೆ. ಓಕೆ, ಹರಾಮಿ ಆದ್ಮೇಲೆ ನೀವೇನಾದ್ರೂ ಒಂದು ಶಾರ್ಟ್ ಪೊಸಿಷನ್ ಈ ಕ್ಲೋಸಿಂಗ್ ಅಲ್ಲಿ ಶಾರ್ಟ್ ಪೊಸಿಷನ್ ಇದ್ರ ಮೇಲೆ ನೀವು SL ಇಟ್ಟು ಈ ಝೋನ್ ಮೇಲೆ, ಓಕೆ, ನೀವು TP 1:2 ಟಾರ್ಗೆಟ್ ಅಚೀವ್ ಮಾಡಿದ್ರೆ ನೋಡಿ, 1:2 ನಮಗೆ ಲಾಂಗ್ ಆಗಿ ಹೋಗ್ತಾ ಇದೆ. ಸೊ ಅದು ಅಚೀವ್ ಆಗಿದೆಯಾ ನೋಡ್ತಾ ಹೋಗಿ. ಮಾರ್ಕೆಟ್ ಏನ್ ಮಾಡಿದೆ, ಸ್ವಲ್ಪ ಟೈಮ್ ತಗೊಂಡ್ರು TP ಅನ್ನೋದು ನಮಗೆ ಅಚೀವ್ ಆಗಿದೆ. ಓಕೆನಾ. ಸೊ ಈ ತರ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ನಿಮ್ಗೆ ಯಾವ ಟೈಮಲ್ಲಿ ಆಗಿದೆ, 26 ಮೇ 4:50 AM ಗೆ ಟ್ರೇಡ್ ಸಿಕ್ಕಿರೋದು. ಸೊ ಇದು ಬೆಳಗ್ಗೆ ಟೈಮ್ ಟ್ರೇಡ್ ಸಿಕ್ಕಿರೋದು. ನಾವು ಆ ಟೈಮಲ್ಲಿ ಏನು ಟ್ರೇಡ್ಸ್ ಏನು ನೋಡಕ್ ಹೋಗಲ್ಲ. ಸೊ ಇದು TP ಹೊಡೆದಿರೋದು ಯಾವಾಗ ಅಂತಂದ್ರೆ 26:10:30 ಬೆಳಗ್ಗೆ 4:15 ಏನಾದ್ರು ನೀವು ಟ್ರೇಡ್ ತಗೊಂಡಿದ್ರೆ ಬೆಳಗ್ಗೆ 10 ಗಂಟೆ ಗಂಟ ಈ ಟ್ರೇಡ್ ರನ್ ಆಗಿದೆ. ಓಕೆನಾ. ಇದೆಲ್ಲ ಇಂಟ್ರಾಡೇ ಕ್ಯಾಟಗರಿಗೆ ಬರುತ್ತೆ. ಸೊ ಇದೆಲ್ಲ ಅಪರೂಪಕ್ಕಾಗೋದು, ಬಟ್ ನಿಮಗೆ ಗೊತ್ತಿರಲಿ ಅಂತ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು. ಓಕೆ, ಇದು ಮಾರ್ಕೆಟ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆನಾ. ಸೆಲ್ ಎಕ್ಸಾಂಪಲ್ ನೋಡಿದ್ರಲ್ವಾ. ನೆಕ್ಸ್ಟ್ ಡೋಜಿ ಪ್ಲಸ್ ಲಿಕ್ವಿಡಿಟಿ. ಯಾವಾಗ ನೀವು ಟ್ರೇಡ್ಸ್ನ ಅಕ್ಯುರೇಟ್ ಆಗಿ ಸಿಗುತ್ತೆ ನಿಮಗೆ ತಗೋಬೇಕು ಅಂತಂದ್ರೆ, ಸ್ಟ್ರಾಂಗ್ ಡೋಜಿ ಆಫ್ಟನ್ ಫಾರ್ಮ್ಸ್ ಆಫ್ಟರ್ ಸ್ಟಾಪ್ ಅಂಡ್ಸ್ ಫೇಕ್ ಬ್ರೇಕ್ಔಟ್ಸ್ ಲಿಕ್ವಿಡಿಟಿ ಸ್ವೀಪ್ಸ್. ಯಾವಾಗೆಲ್ಲ ಸ್ಟ್ರಾಂಗ್ ಡೋಜಿ ಆಗೋ ಚಾನ್ಸಸ್ ಇದೆ ಅಂತಂದ್ರೆ, ಒಂದು ಲಿಕ್ವಿಡಿಟಿ ಸ್ವೀಪ್ ಆದಾಗ. ಸೊ ಈ ತರ 2 ಟಚ್ ಪಾಯಿಂಟ್ಸ್ ಇದ್ದು ಈಕ್ವಲೈಸ್ ಇದ್ದು ಇದನ್ನ ಸ್ವೀಪ್ ಮಾಡಿದಾಗ ಇಲ್ಲಿಂದ ಒಂದು ಗ್ರಾವಿನ್ ಸ್ಟೋನ್ ಡೋಜಿ ಅನ್ನೋ ಬರೋ ಚಾನ್ಸಸ್ ಇದೆ, ಯಾಕಂದ್ರೆ ಕೆಳಗಡೆ ಅಗ್ರೆಸಿವ್ಲಿ ಹೋಗೋಕ್ಕೋಸ್ಕರ. ನೆಕ್ಸ್ಟ್ ಫೇಕ್ ಬ್ರೇಕ್ಔಟ್ಸ್. ಇವಾಗ ಮಾರ್ಕೆಟ್ ಹಿಂಗೆ ಟಚ್ ಆಗ್ತಾ ಇದೆ ಅನ್ಕೊಳ್ಳಿ ಮಲ್ಟಿಪಲ್ ಟೈಮ್ಸ್, ಇದನ್ನ ಬ್ರೇಕ್ ಮಾಡಕ್ ಹೋಗುತ್ತೆ. ಅದನ್ನು ನಾವು ಲಿಕ್ವಿಡಿಟಿ ಸ್ವೀಪ್ ಅಂತಾನೆ ಕರೆಯೋದು. ಬಟ್ ಕೆಲವೊಂದ್ಸಲ ಮಾರ್ಕೆಟ್ ಸಿನಾರಿ ಹಂಗಿರುತ್ತೆ, ಹಂಗೆ ಹೆಸರು ಚೇಂಜ್ ಆಯ್ತದೆ. ಸೊ ಇಲ್ಲಿ ನೋಡಿದ್ರೆ ಈಕ್ವಲೈಸ್ ಅಲ್ಲಿ ಏನಾದ್ರು ಈ ತರ ಆದ್ರೆ ಇದನ್ನ ಲಿಕ್ವಿಡಿಟಿ ಸ್ವೀಪ್ ಅಂತ ಕರಿತೀವಿ. ಅದೇ ನೀವು ಮಲ್ಟಿಪಲ್ ಸಪ್ಲೈ ಝೋನ್ ಅಲ್ಲಿ ಈ ತರ ಆದ್ರೆ ಇದನ್ನ ನಾವು ಫೇಕ್ ಬ್ರೇಕ್ಔಟ್ ಅಂತ ಕರಿತೀವಿ. ಅದೇ ನಿಮಗೆ ಸಿಂಗಲ್ ಟಚ್ ಪಾಯಿಂಟ್ಸ್ ಇದ್ದು ಇದನ್ನೇನಾದ್ರು ಬ್ರೇಕ್ ಮಾಡಿದ್ರೆ ಇದನ್ನ ನಾವು ಲಿಕ್ವಿಡಿಟಿ ಸ್ವೀಪ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಈಕ್ವಲೈಸ್ ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಅಲ್ಲ, ಸ್ಟಾಪ್ ಹಂಟ್ಸ್. ಓಕೆನಾ. ಇಲ್ಲಿ SL ಇಟ್ಟಿರೋದೆಲ್ಲ ಸ್ಟಾಪ್ ಹಂಟ್ ಆಗುತ್ತೆ. ಸೊ ಈ 3 ಕಾನ್ಸೆಪ್ಟ್ ಲಿಕ್ವಿಡಿಟಿ ಅಂತಾನೆ ಅನ್ಕೋಬೇಕು. ಓಕೆ, ದಿಸ್ ಇನ್ಕ್ರೀಸಸ್ ರಿವರ್ಸಲ್ ಪ್ರೊಬಬಿಲಿಟಿ. ಇದು ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ, ಡೋಜಿ ಪ್ಲಸ್ ಲಿಕ್ವಿಡಿಟಿ ಇಟ್ಕೊಂಡು ನೀವು ಟ್ರೇಡ್ ಮಾಡಿದಾಗ ನಿಮ್ಮ ಪ್ರೊಬಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ನೋಡಿದರೆ, ಟ್ರೇಡಿಂಗ್ ಎವ್ರಿ ಡೋಜಿ.
ಎಲ್ಲ ಡೋಜಿ ಕಾಣಿಸ್ತಾ ಇದೆ ಅಂತ ಟ್ರೇಡ್ ಮಾಡಕ್ ಹೋಗ್ತಾರೆ. ಸೊ ಆ ಥರ ಮಾಡಬೇಡಿ. ಆ ಥರ ಮಾಡೋದ್ರಿಂದ ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಹಾಗೆ ಇಗ್ನೋರಿಂಗ್ ಮಾರ್ಕೆಟ್ ಕಂಟೆಕ್ಸ್ಟ್ ಅಂದ್ರೆ ಮಾರ್ಕೆಟ್ ಯಾವ ಕಡೆ ಡೈರೆಕ್ಷನ್ ಇದೆ ಏನು ಅಂತ ನೋಡದೆ ಸುಮ್ಮನೆ ಎಂಟ್ರಿ ಆಗೋದ್ರಿಂದ ಇಲ್ಲಿ ಲಾಸಸ್ ಅನ್ನೋದು ಫೇಸ್ ಮಾಡ್ತಾರೆ. ಡೋಜಿ ಕಾಣಿಸ್ತಿದೆ ಅಂತ. ಓಕೆ. ಹಾಗೆ ಎಂಟರಿಂಗ್ ವಿತೌಟ್ ಕನ್ಫರ್ಮೇಶನ್ಸ್. ಡೋಜಿ ಕಂಡಿದ ತಕ್ಷಣ ಎಂಟರ್ ಆಗೋದ್ ಬಿಟ್ಟು ಯಾವತ್ತು ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆಗಿ. ಅದಿಲ್ಲದೆ ನೀವೇನಾದ್ರು ಎಂಟ್ರಿ ಆಗ್ತೀರಾ ಅಂತಂದ್ರೆ ನಿಮಗೆ ಲಾಸಸ್ ಅನ್ನೋದು ಫೇಸ್ ಮಾಡ್ಬೇಕಾಗುತ್ತೆ. ಹಾಗೆ ಟ್ರೇಡಿಂಗ್ ಡೋಜಿ ಇನ್ ರ್ಯಾಂಡಮ್ ಏರಿಯಾಸ್. ನಾನು ಹೇಳ್ದಂಗೆ ನಾನು ಪ್ರೀವಿಯಸ್ ಎಲ್ಲ ಎಕ್ಸಾಂಪಲ್ ತೋರಿಸಿದೆ. ಎಲ್ಲೆಲ್ಲೋ ಡೋಜಿ ಆಗಿದೆ ಅಂತ ನೀವು ತಗೊಳಕ್ ಹೋದ್ರೆ ಅಲ್ಲಿ ನಿಮಗೆ ಎಲ್ ಆಗೋ ಚಾನ್ಸಸ್ ಇದೆ. ಸೊ ಯಾವತ್ತು ಸ್ಟ್ರಾಂಗೆಸ್ಟ್ ಲೆವೆಲ್ ಅಲ್ಲಿ ಕೀ ಲೆವೆಲ್ಸ್ ಗಳಾಗಿರ್ಬೇಕು. ಆ ಕೀ ಲೆವೆಲ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ನೀವು ಕಣ್ಣು ಮುಚ್ಚಿ ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಪ್ರೋ ಟಿಪ್ಸ್. ಪ್ರೋ ಟಿಪ್ಸ್ ಏನೇನು ಅಂತ ನೋಡಿದ್ರೆ ಯೂಸ್ ಡೋಜಿ ನಿಯರ್ ಕೀ ಝೋನ್ಸ್. ನಾನು ಹೇಳ್ದಂಗೆ ಕೀ ಝೋನ್ಸ್ ಅಲ್ಲಿ ಮಾತ್ರ ನೀವು ಡೋಜಿನ ನೋಡಬೇಕು. ಹಾಗೆ ವಾಚ್ ವಿಕ್ ರಿಜೆಕ್ಷನ್ ಕೇರ್ಫುಲಿ. ವಿಕ್ ರಿಜೆಕ್ಷನ್ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ನೋಡಬೇಕು. ಹಾಗೆ ಕಂಬೈನ್ ವಿತ್ ಸ್ಟ್ರಕ್ಚರ್. ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಸ್ಟ್ರಕ್ಚರ್ ಜೊತೆ ಕಂಬೈನ್ ಮಾಡಿಕೊಂಡು ಅಲ್ಲೂ ಒಂದು ಕನ್ಫರ್ಮೇಶನ್ಸ್ ತಗೊಂಡು ನೀವು ಎಂಟ್ರಿ ಆದ್ರೆ ನಿಮ್ಮ ಪ್ರೊಬಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆನಾ. ಹೈಯರ್ ಟೈಮ್ ಫ್ರೇಮ್ ಡೋಜಿ ಈಕ್ವಲ್ ಟು ಸ್ಟ್ರಾಂಗ್ ಸಿಗ್ನಲ್. ನಿಮಗೆ 15 ಮಿನಿಟ್ಸ್ ಮೇಲೆ ಯಾವ್ದಾದ್ರು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂತಂದ್ರೆ ಲೋವರ್ ಟೈಮ್ ಫ್ರೇಮಿಗೆ ಅದು ಪಕ್ಕ ಮೇಲಕ್ಕೆ ಹೋಗ್ತಾನೆ ಅಂತ ಡೈರೆಕ್ಷನ್ ಹೇಳ್ತಿರೋದು. ಸೊ ಮೇಲಕ್ಕೆ ಅಥವಾ ಕೆಳಗಡೆಗೆ. ಸೊ ಅಲ್ಲಿ ನೀವು 5 ಮಿನಿಟ್ಸ್ ಇಳಿಸ್ಕೊಂಡು ನೀವು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಓಕೆ. ಡೋಜಿ ವರ್ಸಸ್ ಪಿನ್ ಬಾರ್. ಡೋಜಿಗೂ ಪಿನ್ ಬಾರ್ಗೂ ಇರೋ ಡಿಫ್ರೆನ್ಸ್ ಏನಂತಂದ್ರೆ ಡೋಜಿ ಮಾರ್ಕೆಟ್ ಇಂಡಿಸಿಷನ್, ಅದೇ ಪಿನ್ ಬಾರು ಸ್ಟ್ರಾಂಗ್ ರಿಜೆಕ್ಷನ್. ಡೋಜಿ ಏನ್ ಮಾಡುತ್ತೆ ಮಾರ್ಕೆಟ್ ಇಂಡಿಸಿಷನ್ ಅಂತ ತೋರಿಸುತ್ತೆ, ಅದೇ ಪಿನ್ ಬಾರು ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ತೋರಿಸುತ್ತೆ. ಡೋಜಿಲಿ ಸ್ಮಾಲ್ ಬಾಡಿ ಇರುತ್ತೆ, ಅದೇ ಪಿನ್ ಬಾರ್ ಅಲ್ಲಿ ಸೇಮ್ ಸ್ಮಾಲ್ ಬಾಡಿನೇ ಇರುತ್ತೆ ಬಟ್ ಕಂಪೇರಿಟಿವ್ಲಿ ಡೋಜಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗೆ ಡೋಜಿ ವಿಕ್ಸ್ ಬೋತ್ ಸೈಡ್. ಡೋಜಿಲಿ ಏನಾಗುತ್ತೆ ವಿಕ್ ಈಕ್ವಲ್ ಆಗಿರುತ್ತೆ ಬೋತ್ ಸೈಡ್. ಹಾಗೆ ಪಿನ್ ಬಾರ್ ಅಲ್ಲಿ ಒನ್ ಡಾಮಿನೆಂಟ್ ವಿಕ್. ನಿಮಗೆ ಪಿನ್ ಬಾರ್ ಅಲ್ಲಿ ನೀವು ನೋಡಬಹುದು ಒಂದ್ ಸೈಡ್ ಇಂದ ಡಾಮಿನೇಟ್ ಆಗಿ ವಿಕ್ ಬಂದಿರುತ್ತೆ. ಓಕೆನಾ. ಬೆಸ್ಟ್ ಟೈಮ್ ಫ್ರೇಮ್ಸ್. ಬೆಸ್ಟ್ ಟೈಮ್ ಫ್ರೇಮ್ಸ್ ಯಾವತ್ತು 15 ಮಿನಿಟ್ಸ್, 1 ಅವರ್, 4 ಅವರ್ ಡೈಲಿ. ಇದ್ರಲ್ಲಿ ಯಾವ್ದ್ರಲ್ಲಿ ನಿಮಗೆ ಡೋಜಿ ಆಗಿದ್ರು ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ ಅರ್ಥ. ಓಕೆ. ಹೈಯರ್ ಟೈಮ್ ಫ್ರೇಮ್ ಈಕ್ವಲ್ ಟು ಸ್ಟ್ರಾಂಗರ್ ಸೆಟಪ್. ನೀವು ಹೈಯರ್ ಟೈಮ್ ಫ್ರೇಮ್ಸ್ ಇಂದ ನೋಡೋದ್ರಿಂದ ನಿಮಗೆ ಸ್ಟ್ರಾಂಗ್ ಸೆಟಪ್ಸ್ ಅನ್ನೋದು ಸಿಗುತ್ತೆ. ಇದಕ್ಕಿಂತ ಕೆಳಗಡೆ 5 ಮಿನಿಟ್ಸ್ ಅಲ್ಲಿ ಡೋಜಿ ನೋಡ್ಬಿಟ್ಟು 1 ಮಿನಿಟ್ ಅಲ್ಲಿ ನೀವು ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡಿ ಎಂಟ್ರಿ ಆದ್ರೆ ಎಲ್ ಹೊಡೆಯೋ ಚಾನ್ಸಸ್ ಇದೆ. ಇದ್ರಲ್ಲೂ ಹೊಡೆಯಲ್ಲ ಅಂತಲ್ಲ, ಕೆಲವೊಂದು ಟೈಮ್ ಇದು ಫೇಕ್ ಆಯ್ತದೆ. ಸೊ ಇದ್ರಲ್ಲೆಲ್ಲ ಹೆಂಗಂದ್ರೆ 80% ಪ್ರೊಬಬಿಲಿಟಿ ಹೇಳ್ಬೋದು. ಓಕೆನಾ. ಗೋಲ್ಡನ್ ರೂಲ್ ನೋಡೋದಾದ್ರೆ ಡೋಜಿ ಶೋಸ್ ಹೆಸಿಟೇಷನ್ ಬಿಫೋರ್ ದಿ ನೆಕ್ಸ್ಟ್ ಮೂವ್. ಡೋಜಿ ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಇರಲ್ಲ, ಜೊತೆಗೆ ತುಂಬಾ ವಾಲಟಿಲಿಟಿ ಆಗುತ್ತೆ. ಹೆಸಿಟೇಷನ್ ಮೀನ್ಸ್ ಏನು, ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಚೆಗೆ ಹೋಗಕ್ಕೂ ಈಚೆಗೆ ಹೋಗಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಮ್ಮ ಒಂದು ಬಿಗ್ ಮೂವ್ ಕೊಡೋಕ್ಕಿಂತ ಮುಂಚೆ ಮಾರ್ಕೆಟ್ ಆತರ ಆಗುತ್ತೆ. ಓಕೆ. ಆತರ ಆದ್ಮೇಲೆ ನೆಕ್ಸ್ಟ್ ಒಂದು ಬಿಗ್ ಮೂವ್ ಅನ್ನೋದು ಕೊಡ್ತದೆ. ಡೋಜಿ ಬರ್ತಾ ಇದ್ರೆ ಆದಷ್ಟು ಟ್ರೇಡ್ಸ್ ನ ಅವಾಯ್ಡ್ ಮಾಡಿ. ಓಕೆ. ಸುಮ್ನೆ ಅಲ್ಲಿ ಇಲ್ಲಿ ಟ್ರೇಡ್ಸ್ ಮಿಸ್ ಆಗುತ್ತೆ ತಗೊಳ್ಳೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೋಗಿ ಟ್ರೇಡ್ ನ ಪ್ಲೇಸ್ ಮಾಡಿ ಹಾಳು ಮಾಡ್ಕೋ ಬದಲು ನಮಗೆ ಗೊತ್ತಿದೆ ಡೋಜಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟು ವಾಲ್ಯೂಮ್ ಇರಲ್ಲ ಅಂತ. ಸೊ ಡೋಜಿ ಬಂದಾಗ ಬಿಟ್ಬಿಡಿ, ಬೇಡ ನಮಗೆ ಆ ಟ್ರೇಡೇ ಬೇಡ. ಓಕೆ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಡೋಜಿ ಕ್ಯಾಂಡಲ್ ಶೋಸ್ ಮಾರ್ಕೆಟ್ ಇಂಡಿಸಿಷನ್ ಅಂಡ್ ಸ್ಲೋಯಿಂಗ್ ಮೊಮೆಂಟಮ್. ಡೋಜಿ ಕ್ಯಾಂಡಲ್ ನಮಗೆ ಏನಾಗುತ್ತೆ ಹೇಳಿ ಮಾರ್ಕೆಟ್ ಅಲ್ಲಿ ಇಂಡಿಸಿಷನ್, ಮಾರ್ಕೆಟ್ ಸ್ಲೋ ಆಗಿದೆ ಅಂತ ನಮಗೆ ತಿಳಿಸುತ್ತೆ. ಹಾಗೆ ದೇ ಹೆಲ್ಪ್ ಟ್ರೇಡರ್ಸ್ ಐಡೆಂಟಿಫೈ ಪಾಸಿಬಲ್ ರಿವರ್ಸ್. ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅಂತ ನಮಗೆ ತೋರಿಸುತ್ತೆ. ಇವಾಗ ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಸೈಡ್ ವೇಸ್ ಆಗಿರ್ಬೋದು, ಇಲ್ಲೆಲ್ಲ ಡೋಜಿ ಫಾರ್ಮ್ ಆಗ್ತಿದೆ ಅಂತಂದ್ರೆ ನಮ್ಗೆ ಏನ್ ತೋರಿಸುತ್ತೆ, ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ತೋರಿಸುತ್ತೆ. ಹಾಗೆ ಬೆಸ್ಟ್ ರಿಸಲ್ಟ್ಸ್ ಕಮ್ ವಿತ್ ಕನ್ಫರ್ಮೇಶನ್ ಪ್ಲಸ್ ಸ್ಟ್ರಕ್ಚರ್. ಯಾವಾಗ ನಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತಂದ್ರೆ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮೇಶನ್ಸ್ ಲೈಕ್ BOS ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಅಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಅಲ್ಲೂ ಕನ್ಫರ್ಮೇಶನ್ಸ್ ಯಾವ್ದಾದ್ರು ಕ್ಯಾಂಡಲ್ ಆಗಿದ್ರೆ, ಹ್ಯಾಮರ್ ಎಂಗಲ್ಫಿಂಗ್ ಯಾವ್ದಾರು ಆಗಿದ್ರೆ ಅಲ್ಲಿಂದ ನೀವು ಎಂಟ್ರಿ ಪ್ಲಾನ್ ಮಾಡಿದ್ರೆ ನಿಮಗೆ TP ಅನ್ನೋದು ಸಿಗುತ್ತೆ. ಓಕೆ. ಟ್ರೇಡಿಂಗ್ ಅಲ್ಲಿ ಯಾವುದು 100% ಅಲ್ಲ. ಸೊ ಮೈಂಡ್ ಸೆಟ್ ಇಂದ ತೆಗೆದ್ಬಿಡಿ. ಇವಾಗ ನೀವು ಯಾವ್ದೇ ಟ್ರೇಡ್ ಪ್ಲೇಸ್ ಮಾಡ್ತಿದ್ರ ಅಂತಂದ್ರು ಅದು ನಿಮ್ ಕೈಯಲ್ಲಿ ಲೂಸ್ ಮಾಡ್ಕೊಳ್ಳೋ ಅಮೌಂಟ್ ಆಗಿರ್ಬೇಕು. ಓಕೆ. ನೀವು ಓಕೆ ಟ್ರೇಡಿಂಗ್ ಅಲ್ಲಿ ಇಲ್ಲ ಪ್ರಾಫಿಟ್ಸ್ ಮಾಡ್ಲೇಬೇಕು, ಎಲ್ರು ಮಾಡ್ತಾರೆ ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡು ಹೋದ್ರೆ ಕೆಲವೊಂದ್ ಟೈಮ್ SL ಹೊಡೆದಾಗ ನಿಮಗೆ ಎಮೋಷನ್ಸ್ ಅನ್ನೋದು ಕಂಟ್ರೋಲ್ ಮಾಡಕ್ಕಾಗಲ್ಲ. ಮತ್ತೆ ರ್ಯಾಂಡಮ್ ಟ್ರೇಡ್ಸ್ ಗಳು ತೆಗ್ದು ಇರೋ ಬರೋ ಕ್ಯಾಪಿಟಲ್ ಎಲ್ಲ ಹಾಳು ಮಾಡ್ತೀರಾ. ಸೊ ಒಂದು ಟ್ರೇಡ್ ತಗೊಳಕ್ಕಿಂತ ಮುಂಚೆನೆ ಡಿಸೈಡ್ ಆಗ್ಬಿಡಿ. ಓಕೆ ನಂದು ಈ 1% ನಾನು ಮಾರ್ಕೆಟಿಗೆ ಕೊಡಕ್ ರೆಡಿ ಇದ್ದೀನಿ. ಔಟ್ಕಮ್ ಏನಾರು ಆಗಿರ್ಲಿ. ಓಕೆ. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಇದನ್ನ ನೀವು ಫಸ್ಟೇ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಆದ್ರೆ ನೀವು ಇಲ್ಲಿ ಪ್ರಾಫಿಟ್ ಅಲ್ಲ ಆಗ್ಬೋದು. ಇಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಆಗಲ್ಲ, ಇಲ್ಲ ನನಗೆ ಲಾಸೇ ಆಗ್ಬಾರ್ದು ಅಂತ ನೀವು ಟ್ರೇಡ್ ತಗೋತಾ ಹೋದ್ರೆ ನಿಮಗೆ 100% ಲಾಸಸ್ಸೇ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಆಗಿ. ಓಕೆನಾ. ಮಾಸ್ಟರಿಂಗ್ ಡೋಜಿ ಕ್ಯಾಂಡಲ್ಸ್ ಇಂಪ್ರೂವ್ಸ್ ಮಾರ್ಕೆಟ್ ಟೈಮಿಂಗ್ ಅಂಡ್ ಚಾರ್ಟ್ ರೀಡಿಂಗ್. ನೀವು ಡೋಜಿನ ಮಾಸ್ಟರ್ ಮಾಡೋದ್ರಿಂದ ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಮಾರ್ಕೆಟ್, ಚಾರ್ಟ್ ಇನ್ನು ಈಸಿಲಿ ಯಾವ ಕಡೆಗೆ ಮೊಮೆಂಟಮ್ ಕೊಡುತ್ತೆ ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್.
ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡಿಸಿಪ್ಲಿನು, ನಿಮ್ಮ ಪೇಷನ್ಸು, ನಿಮ್ಮ ಚಾರ್ಟ್ ರೀಡಿಂಗು ಎಲ್ಲ ಜೊತೆಗಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಕಾಣಕ್ಕಾಗೋದು. ಇಲ್ಲಿ ಪ್ರಾಕ್ಟೀಸ್ ಏನು ಮಾಡದೆ ನೀವು ಬರೀ ನೋಟ್ಸ್ ಮಾಡ್ತಾ ಹೋದ್ರೆ ಇಲ್ಲಿ ಏನು ಸಕ್ಸಸ್ ಆಗಕ್ಕಾಗಲ್ಲ. ಸೊ ಆದಷ್ಟು ನೋಟ್ಸ್‌ನ ಮೇಕ್ ಮಾಡಿ ಜೊತೆಗೆ ಪ್ರಾಕ್ಟೀಸು ಮಾಡಿ. ತುಂಬಾ ಟೈಮ್ ಚಾರ್ಟ್ ರೀಡ್ ಮಾಡಕ್ಕೋಸ್ಕರ ಟೈಮ್ ಕೊಡಿ. ಇವಾಗ ಟ್ರೇಡ್ಸ್ ತಗೊಳ್ಳೋ ಕಡೆ ಗಮನ ಕೊಡ್ಬೇಡಿ. ಚಾರ್ಟ್ ರೀಡಿಂಗ್ ಕಡೆ ಗಮನ ಕೊಡಿ. ಯಾವಾಗ ನೀವು ಚಾರ್ಟ್ ರೀಡಿಂಗ್ ಕಲಿತಾ ಹೋಗ್ತೀರಾ, ಮತ್ತೆ ನೀವು ಟ್ರೇಡ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ನೀವು ಪ್ಲಾನ್ ಮಾಡ್ಬೋದು. ಓಕೆ. ಈ 100 ಡೇಸ್ ಸೀರೀಸ್ ಮುಗಿಯೋ ಗಂಟ ನೀವು ಯಾರು ಟ್ರೇಡ್ಸ್‌ನ ಒರಿಜಿನಲ್ ಅಕೌಂಟ್ ಅಲ್ಲಿ ಅಥವಾ ಲೈವ್ ಅಕೌಂಟ್ ಅಲ್ಲಿ ಪ್ಲೇಸ್ ಮಾಡಬೇಡಿ. ದುಡ್ಡು ಹಾಕಕ್ ಹೋಗ್ಬೇಡಿ. ಓಕೆ. ನನಗೆ ಮಾರ್ಕೆಟ್ ಎಲ್ಲ ಗೊತ್ತಾಗಿದೆ ಅಂತ. ಓಕೆ. ಯಾವತ್ತು ನಾನು ಏನೇನ್ ಹೇಳ್ತೀನಿ, ನಿಮ್ಗೆ ಏನೇನ್ ಅನಾಲಿಸಿಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ಡೆಮೋದಲ್ಲೇ ಹಾಕ್ತಾ ಹೋಗಿ. ಓಕೆ. ಆವಾಗ ನಿಮಗೆ ಓಕೆ ಹಿಂಗೆಲ್ಲ ವರ್ಕ್ ಆಗಿತ್ತು. ಮತ್ತೆ ಏನೇನ್ ಆಗ್ತಿದೆ ಅದನ್ನ ಬರ್ದು ಇಟ್ಕೊಳ್ಳಿ. ಓಕೆ. ಇವತ್ತಿನ ಚಾರ್ಟ್ ಹಿಂಗಿಂಗ್ ಆಯ್ತು. ನನಗೆ ಇಷ್ಟು ಟ್ರೇಡ್ಸ್ ಟಿಪಿ ಹೊಡೀತು, ಇಷ್ಟು ಎಸ್ಎಲ್ ಹೊಡೀತು, ಯಾಕೆ ಹೊಡೀತು, ನಾನು ಏನ್ ತಪ್ಪು ಮಾಡಿದೆ, ಆ ಥರ ಎಲ್ಲ ಬರಿತಾ ಹೋಗಿ. ಸೊ ಇದನ್ನ ಜರ್ನಲಿಂಗ್ ಅಂತ ಅಂತಾರೆ. ಜರ್ನಲಿಂಗಿಗೆ ಏನೇನ್ ಮಾಡ್ಬೇಕು ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಬಟ್ ನೀವ್ ಇವತ್ತಿಂದಾನೇ ಮಾಡಕ್ ಸ್ಟಾರ್ಟ್ ಮಾಡಿ. ಜರ್ನಲಿಂಗ್ ಮಾಡ್ತಾ ಹೋಗಿ. ಓಕೆ. ಯಾವುದೇ ಟ್ರೇಡ್ ತಗೊಂಡ್ರು ಏನಕ್ಕೆ ತಗೊಂಡೆ, ಏನಾಗಿತ್ತು, ಕಾನ್ಸೆಪ್ಟ್ಸ್ ಏನು, ಮತ್ತೆ ಏನು ಅಲ್ಲಿ ನಿಮ್ಮ ತಪ್ಪೇನಾಗಿತ್ತು. ಸೊ ಮಾರ್ಕೆಟ್ ಟಿಪಿಆರ್ ಎಸ್ಎಲ್ ಹೊಡೆದ್ಮೇಲೆ ನೀವು ಅನಾಲಿಸಿಸ್ ಮಾಡ್ಬೋದು. ನಿಮ್ಗೆ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿದೆ ಅಂತಂದ್ರೆ ನೀವು ಅನಾಲಿಸಿಸ್ ಮಾಡ್ಬೋದು. ಓಕೆ. ಈ ವಿಡಿಯೋ ಯಾರಾದ್ರೂ ಹೊಸಬ್ರಾಗಿ ನೋಡ್ತಿದ್ರೆ ಇವಾಗಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದ್ರು ಟ್ರೇಡಿಂಗ್ ಕಲಿಬೇಕು ಅಂತಿದ್ರೆ ಎ ಟು ಝೆಡ್ ಕಂಪ್ಲೀಟ್ ಗೈಡು ಪಾರ್ಟ್ 0 ಇಂದ ನೋಡ್ತಾ ಬನ್ನಿ, ನಿಮಗೆ ಸಿಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿ ಗಂಟ ಯಾರ್ಯಾರು ನೋಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಹಾಕಿ. ನಿಮಗೆ ಏನೇನ್ ಅರ್ಥ ಆಯ್ತು, ನೀವು ಏನೇನ್ ಕಲ್ತ್ರಿ, ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಆದಷ್ಟು ನಿಮ್ಮ ಕಮೆಂಟ್ಸ್‌ಗಳು ಹಾಕಿ. ಯಾಕಂತಂದ್ರೆ ನಿಮ್ಮ ಕಮೆಂಟ್ಸ್ ಇಂದ ಇದು ಆದಷ್ಟು ಜನಕ್ಕೆ ಹೆಲ್ಪ್ ಅನ್ನೋದಾಗತ್ತೆ, ರೆಕಮೆಂಡ್ ಆಗತ್ತೆ. ಓಕೆನಾ. ಸೊ ನಿಮಗೆ ಏನಾದ್ರೂ ನಮಗೆ ಪರ್ಸನಲ್ ಮೆಸೇಜ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಜಿಮೇಲ್ ಮುಖಾಂತರ ನೀವು ಮೆಸೇಜ್ ಅನ್ನೋದು ಹಾಕ್ಬಹುದು. ಓಕೆನಾ. ಸೊ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.